ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು 42ನೆಯ ಅಧ್ಯಾಯವನ್ನು ನೋಡಬೇಕಿತ್ತು. ಯಾವುದೋ ಕಾರಣದಿಂದ ನೋಡಲಿಕ್ಕಾಗಲಿಲ್ಲ ನಿನ್ನೆ. ಅದರಿಂದಾಗಿ ಇವತ್ತು ಅದನ್ನು ಸಂಕ್ಷೇಪಿಸ್ತೇನೆ ನಾನು. ಕಾರಣ ಏನು ಅಂತಂದರೆ, ಬೇರೆ ಬೇರೆ ವರ್ಣದವರಿಗೆ ಯಾವ ರೀತಿ ದಾಯ ವಿಭಾಗ ಅಂತ, ಆಸ್ತಿಯಲ್ಲಿ ಹಂಚಿಕೆ ಹೇಗೆ, ಇವಾಗಲೂ ಇದೇ ರೀತಿಯಾದ ಕಾನೂನು ಇದೆಯಾ ಇಲ್ವಾ, ಅದೆಲ್ಲ ನೋಡುವಂತಹ ದಿವಸ ಅಲ್ಲ ಇದು. ಆದ್ದರಿಂದ ಇದನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡುತ್ತೇನೆ. ಅವನು ಕೇಳ್ತಾನೆ, ದಾಯ ವಿಭಾಗ ಹೇಗೆ ಅಂತ. ಆಗ ಅವನೊಂದು ಮಾತು ಹೇಳ್ತಾರೆ. ಯಾರು? ಭೀಷ್ಮಾಚಾರ್ಯರು. ವಾಸ್ತವವಾಗಿ ದಾಯ ವಿಭಾಗ ಅನ್ನೋದು ಈ ತರಹ ಒಂದು ನಿಯಮ ಇದೆ, ಎಲ್ಲರಿಗೂ ಸಮಪಾಲು ಕೊಡಬೇಕು ಅಂತ. ಆದರೆ ಅದು ಯಾವಾಗಲೂ ಅಲ್ಲ ಅಂತ. ಸ್ಮೃತ ಏಕಶ್ಚತುರ್ಭಾಗ ಕನ್ಯಾಭಾಗಸ್ತು ಧರ್ಮತಃ ಅಭ್ರಾತೃಕಾ ಸಮಗ್ರಾರ್ಹ ಚಾರ್ಧಸ್ಯೇತ್ಯಪರೇ ವಿದುಃ. ನೋಡಿ, ಸ್ಮೃತ ಏಕಶ್ಚತುರ್ಭಾಗ, ಒಂದು ಆಸ್ತಿಯಲ್ಲಿ ಒಂದು ಭಾಗ ಅಂತ ಬಂದರೆ ಅದರ ಈ 4ನೇ ಒಂದು ಪಾಲು ಕನ್ಯಾಭಾಗ ಅಂತ. ಅಂದರೆ ಎಲ್ಲರೂ ಇದ್ದಾಗ ತ್ರಿಸಹಸ್ರಾವರೋದಾಯ ಸ್ತ್ರೀಯಾದೇಯೋ ಧನಸ್ಯ ವೈ. ಗಂಡು ಮಕ್ಕಳು ಇದ್ದಾಗ 3,000 ನಿಷ್ಕಕ್ಕಿಂತ ಕಡಿಮೆ ನಿಷ್ಕವನ್ನು ಕೊಡಬೇಕು. ಸ್ತ್ರೀಣಾಂತು ಪತಿದಾಯಾದ್ಯಂ ಉಪಭೋಗ ಫಲಂ ಧನಂ. ಹೆಣ್ಣು ಮಕ್ಕಳಿಗೆ ಪತಿದಾಯಾದ್ಯಂ, ಗಂಡ ಇಲ್ಲ, ಗಂಡ ಸತ್ತು ಹೋಗಿರ್ತಾನೆ. ಅವಾಗ ಗಂಡ ಹೋಗಿದ್ದರೂ ಅವನ ಹೆಂಡತಿ ಬೇರೆ ಮದುವೆ ಆಗದೇ ಇದ್ದರೆ ಅವಾಗ ಏನು ಕೊಡಬೇಕು? ದಶಮಾಂಶವನ್ನು ಕೊಡಬೇಕು. ಗಂಡನ ಪಾಲು ಏನಿದೆ ಅದರ 3ನೇ ಒಂದು ಭಾಗ ಅಂತ ಕೆಲವರು, ಇಲ್ಲ 10ನೇ ಒಂದು ಭಾಗ ಅಂತ ಇನ್ನು ಕೆಲವರು. ಇನ್ನು ಸ್ತ್ರೀಯಾಸ್ತು ಯದ್ಭವೇದ್ವಿತ್ತಂ, ತಾಯಿ ಕಡೆಯಿಂದ ಬಂದ ಆಸ್ತಿ ಮಗನಿಗೆ ಸಲ್ಲಬೇಕು ಅಂತಂದ್ರೆ ಅವನು ಯೋಗ್ಯನಾಗಿರಬೇಕು. ಇವಾಗ ತಂದೆ ತಾಯಿ ಇಬ್ಬರು ಇರ್ತಾರೆ. ತಾಯಿ ಕಡೆ ಒಬ್ಬಳೇ ಮಗಳು, ತಾಯಿ ಆದ್ದರಿಂದ ಅವಳಿಗೆ ಆಸ್ತಿ ಬಂದಿರುತ್ತೆ. ಅಥವಾ ತಂದೆ ಒಬ್ಬ ಇರ್ತಾನೆ, ಅವನಿಗೆ 3 ಜನ ಮಕ್ಕಳು. ಅದರಲ್ಲಿ ಯಾರಿಗೆ ಕೊಡಬೇಕು ತಾಯಿಯ ಹಣವನ್ನು? ಮಾತೃಧನ ಅಂತ ಏನಿದೆ ಅದು ಯಾರಿಗೆ ಬಯಸ್ತಾರೋ ಅವರಿಗೆ ಕೊಡಬಹುದು. ಸಾಮಾನ್ಯವಾಗಿ ದೊಡ್ಡ ಮಗನಿಗೆ ಕೊಡುವುದು ಅಂತ. ಅಲ್ಲ, ಈ ಸಂಕರ ಉಂಟಾಗತ್ತಲ್ಲ, ಸಾಂಕರ್ಯ ಅಂದರೆ ನಿಮಗೆ ಗೊತ್ತಿರುತ್ತೆ.
ಬೇರೆ ಜಾತಿಯನ್ನೋ ಬೇರೆ ವರ್ಣದವರನ್ನೋ ಮದುವೆ ಆಗೋದು, ಅವರಿಗೆ ಯಾವ ರೀತಿ ವಿಭಾಗ ಮಾಡಬೇಕು, ಅದಕ್ಕೆ ಅವರು ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಿ ಸಮವರ್ಣಾಸು ಜಾತಾನಾಂ ವಿಶೇಷೋಶ್ಚಪರೋ ನೃಪ. ನ್ಯಾಯವಾಗಿ ಸಮವರ್ಣದಲ್ಲಿಯೇ ಮದುವೆ ಆಗಬೇಕು. ಕಾರಣ ಏನು ಅಂದರೆ ಮಕ್ಕಳ ಒಳಿತಿಗಾಗಿ ಸಮವರ್ಣದಲ್ಲಿ ಮದುವೆ ಆಗಬೇಕು. ಗಂಡ ಬೇರೆ ಯಾವುದೋ ಜಾತಿ, ಹೆಣ್ಣು ಬೇರೆ ಯಾವುದೋ ಜಾತಿ, ಕೇಳಲಿಕ್ಕೆಲ್ಲ ಸುಖಕರವೇ, ಫಿಲಮಲ್ಲಿ ತೋರಿಸ್ಲಿಕ್ಕೂ ಸರಿಯೇ. ವಾಸ್ತವನ ಅದು? ಯೋಚನೆ ಮಾಡಿದ್ರೆ ವಾಸ್ತವ ಅಲ್ಲ. ಕಾರಣ ಏನು ಅಂದರೆ ಮಕ್ಕಳಿಗೆ ಯಾವ ಸಂಸ್ಕಾರ ಬೀಳಬೇಕು, ಮಕ್ಕಳ ಮುಂದೆ ಹೇಗೆ ಒಂದು ಒಳ್ಳೆ ಮಾಡೆಲನ್ನು ಕಳ್ಕೋತಾರೆ, ಇವುಗಳೆಲ್ಲ ಸಮಸ್ಯೆ. ವಾಸ್ತವವಾಗಿ ಸರ್ವೇತಾಮೇವ ವರ್ಣಾನಾಂ ತಮೋ ಭಾಗೋಯ ಮೀರಿತಃ. ಸವರ್ಣರಲ್ಲಿ ಮದುವೆ ಆದರೆ ಇದು ಕ್ರಮ. ಹರೇ ಜ್ಯೇಷ್ಠ ಪ್ರಧಾನಾಂಶಂ. ಹಿರಿಯನಾದವನು ದೊಡ್ಡ ಭಾಗವನ್ನು ತಗೊಳ್ಳಿಕ್ಕೆ, ಉಳಿದವರಿಗೆಲ್ಲ ಚಿಕ್ಕ ಚಿಕ್ಕ ಭಾಗಗಳು. ಕಾರಣ ಏನು ಅಂತಂದ್ರೆ ತಂಗಿಯೋ ಅಕ್ಕನೋ ವಿಧವೆಯಾಗಿ ಬಂದರೆ ಅವಳಿಗೆ ಆಶ್ರಯ ಇವನೇ ಕೊಡಬೇಕು. ಅಲ್ಲದೆ ತಮ್ಮ ಹೋದ ಅಂತ ಇಟ್ಕೊಳ್ಳಿ, ತಮ್ಮನ ಹೆಂಡತಿ ಬಂದ್ರೆ ಇವನು ಕೊಡಬೇಕು, ಇವನ ಹತ್ರ ಇರಬೇಕಲ್ಲ. ಅದರಿಂದಾಗಿ ದೊಡ್ಡ ಅಣ್ಣನಿಗೆ ಹೆಚ್ಚು ಪಾಲನ್ನು ಕೊಡಬೇಕು. ಇದು ಕ್ರಮ. ವಿವಾಹ ವೈಷಮ್ಯ ಕೃತಃ ಪೂರ್ವಪೂರ್ವೋ ವಿಶಿಷ್ಯತೆ ಮಧ್ಯಮೋ ಮಧ್ಯಮಂ ಭಾಗಂ ಕನೀಯಾನ್ಸ್ತು ಕನೀಯತಂ. ಇನ್ನು ಮಧ್ಯಮ ಮಗ, ಎರಡನೆಯ ಮಗ ತಪ್ಪಿದ್ರೆ 2 ಮತ್ತು 3ನೇ ಮಕ್ಕಳು ಮಧ್ಯಮ ಭಾಗವನ್ನು ತಗೊಳ್ಬೇಕು. ತೀರಾ ಕಿರಿಯ ಮಗ ಚಿಕ್ಕ ಭಾಗವನ್ನು ತಗೊಳ್ಬೇಕು. ಅದೇ ಕ್ರಮ. ಇದೆಲ್ಲ ಯಾಕೆ? ಈ ತರಹದ ಒಂದು ಪರಿಸ್ಥಿತಿ ಬಂದ್ರೆ ಅಂತ. ದೊಡ್ಡವನಿಗೆ ದೊಡ್ಡ ಪಾಲು ಯಾಕೆ? ವಿಧವೆಯಾದ ತಂಗಿಯೋ ವಿಧವೆಯಾದ ಅಕ್ಕನೋ ಬಂದರೆ ಅವರಿಗೆ ಪಾಲು, ಇಲ್ಲವೇ ತಮ್ಮ ಸತ್ತು ತಮ್ಮನ ಹೆಂಡತಿ ಬಂದರೆ ಅವರಿಗೆ ಪಾಲು. ಇದಕ್ಕಾಗಿ ದೊಡ್ಡವನಿಗೆ ದೊಡ್ಡ ಪಾಲು ಅಂತ ಹೇಳ್ತಾ ಇರೋದು. ಇದನ್ನ ಈ ದಾಯ ವಿಭಾಗವನ್ನು ನಿರ್ಣಯ ಮಾಡಿದ್ದು ಮಾರೀಚ ಕಶ್ಯಪೋ ಬ್ರವೀತ್. ಕಾಶ್ಯಪ ಮಾರೀಚ. ಇಷ್ಟಾದ ಮೇಲೆ 42ನೇ ಅಧ್ಯಾಯ ಆಗಿ 43ನೇ ಅಧ್ಯಾಯದಲ್ಲಿ ಒಂದು ಮಾತು, ಸಂಕರ ಜಾತಿಗಳ ಬಗ್ಗೆ ಹೇಳಿ ಅಂತ. ಅಥಾಶ್ರಯಾದ್ವಾ ಕಾಮಾದ್ವಾ ವರ್ಣಾನಾಂ ವಾಪ್ಯ ನಿರ್ಣಯಾತ್ ಅಜ್ಞಾನಾದ್ವಾಪಿ ವರ್ಣಾನಾಂ ಜಾಯತೆ ವರ್ಣಸಂಕರ. ವರ್ಣಸಂಕರ ಅಂತ ಅದು ಜಾತಿಗೆ ಸಂಬಂಧಪಟ್ಟದ್ದು. ಇಲ್ಲಿ ವರ್ಣ ಅಂದ್ರೆ ಜಾತಿ. ಆಶ್ರಯದಿಂದ ಯಾರೋ ಒಬ್ರು ಆಶ್ರಯ ಕೊಟ್ಟಿರ್ತಾರೆ ಅಂತ ಅವ್ರನ್ನ ಮದುವೆ ಆಗ್ಬಿಡೋದು, ಅಥವಾ ಕಾಮದಿಂದ, ವರ್ಣಗಳ ನಿರ್ಣಯ ಇಲ್ಲದೆ ಇರೋದ್ರಿಂದ, ಅಜ್ಞಾನದಿಂದ ಈ ಬೇರೆಯವರನ್ನ ಸೇರ್ತಾರೆ. ಗೊತ್ತಿರಲ್ಲ ಅವ್ರು ಯಾರು ಅಂತ, ಅವರನ್ನ ಮದುವೆ ಆಗಿಬಿಡ್ತಾರೆ. ಆದರೆ ಅವರಲ್ಲಿ ಕೆಲವರಿಗೆ ಉಪನಯನದ ಅಧಿಕಾರ ಇದೆ, ಕೆಲವರಿಗೆ ಉಪನಯನಾಧಿಕಾರ ಇಲ್ಲ. ಅವತ್ತಿನ ಸಾಮಾಜಿಕ ವ್ಯವಸ್ಥೆ ಮತ್ತೆ ಯಾರ್ಯಾರಿಗೆ ಯಾವ ಯಾವ ವೃತ್ತಿ ಅಂತ. ಇವತ್ತು ಯಾರು ಯಾವ ವೃತ್ತಿಯನ್ನು ಹಾಗೆ ಮಾಡ್ತಾ ಇಲ್ಲ. ವಾಸ್ತವವಾಗಿ ಜಾತಿಯಲ್ಲಿ ಅವ್ರೇನೋ ಅಂತ ಬರ್ಕೊಂಡಿದ್ರು, ಅವ್ರು ಮಾಡ್ತಾ ಇರೋ ಕೆಲಸ ಬೇರೆ. ಅದರಿಂದಾಗಿ ಅವತ್ತಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು
ಅವರಿಗೆ ಏನು ವೃತ್ತಿಯನ್ನು ಸಮಾಜ ಕಲ್ಪಿಸಿತ್ತು, ಅದರಲ್ಲಿ ಯಾರ್ಯಾರು ಏನೇನು ಆಗ್ತಾ ಇದ್ರು, ಅವರನ್ನ ಏನಂತ ಕರಿತಾ ಇದ್ರು, ಅದ್ರ ಬಗ್ಗೆ ಎಲ್ಲ ನಿರೂಪಣೆ ಮಾಡ್ತಾ ಈ ತರಹದ ವ್ಯವಸ್ಥೆ ಆಗಬಾರದು. ಒಬ್ಬ ಸಾಧಕನಿಗೆ ಇದೆಲ್ಲ ತೊಂದರೆಗಳು. ಈ ತೊಂದರೆ ಆಗಬಾರದು ಅಂದ್ರೆ ಏನ್ ಮಾಡಬೇಕು? ಅದನ್ನೇನ್ ಮಾಡ್ಲಿಕ್ಕಾಗಲ್ಲ. ಅದು ಅವರವರ ವಿವೇಚನೆಗೆ ಸಂಬಂಧಪಟ್ಟದ್ದು. ವರ್ಣಾಪೇತಂ ಅವಿಜ್ಞಾತಂ ನರಂ ಕಲ್ಮಶ ಯೋನಿಜಂ. ಯಾರೋ ಒಬ್ಬ ಇರ್ತಾನೆ, ಅವನಿಗೆ ತನ್ನ ಹಿಂದಿನ ಪರಂಪರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ, ಎಲ್ಲಿಯೋ ಹೋಗ್ತಾನೆ. ಅವನ ಶರೀರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ ಕೇಳು. ಶರೀರಮಿಹ ಸತ್ವೇನ ನರಸ್ಯ ಪರಿಕೃಷ್ಯತೆ ಜ್ಯೇಷ್ಠ ಮಧ್ಯಾವರಂ ಸತ್ವಂ ತುಲ್ಯ ಸತ್ವಂ ಪ್ರಮೋದತೆ. ಶರೀರಮಿಹ ಸತ್ವೇನ, ಮಾನಸಿಕವಾದ ಸತ್ವ ಮೊದಲಾದವುಗಳಿಂದ ಶರೀರ ಅಂತನ್ನೋದು ಅವ್ರ ದಾರಿಯಲ್ಲಿ ಸಾಗತ್ತೆ. ಇವಾಗ ಯಾರೋ ಒಬ್ಬ ಇರ್ತಾನೆ, ಬ್ರಾಹ್ಮಣ ಇರ್ತಾನೆ, ಅವನ ಒಳಗಡೆ ಇರುವ ಚೇತನ ದುಷ್ಟಚೇತನ. ಅವನೇನ್ ಮಾಡ್ತಾನೆ, ಕೆಟ್ಟದ್ದನ್ನೇ ಮಾಡಿ ಅವನು ಬೇರೆ ಯಾವುದೋ ಫೋರ್ಸಿಗೆ ಒಳಗಾಗಿ ಬೇರೆ ಕಡೆಗೆ ಹೋಗ್ತಾನೆ. ಅವನ ಶರೀರ ಶುದ್ಧವಾಗಿರ್ಲಿಲ್ವಾ, ಸಂಸ್ಕಾರದಿಂದ ಕೂಡಿತ್ತು. ಆದರೆ ಅವನ ಕರ್ಮದಿಂದ ಬೇರೆ ಕಡೆಗೆ ಒಯ್ಯಿತು. ಸೇಮ್ ಅದೇ ರೀತಿ ಇನ್ನೊಂದು ಕೂಡ ಯಾವುದೋ ಬೇರೆ ಜಾತಿಯಲ್ಲಿ ಹುಟ್ಟಿರ್ತಾರೆ, ಅವರಿಗೆ ಸತ್ವದ ಸೆಳೆತದಿಂದಾಗಿ ಅಧ್ಯಾತ್ಮದ ಕಡೆಗೆ ಬರ್ತಾರೆ. ಇದೂ ಆಗತ್ತೆ. ಆತ್ಮಾನಮಾಖ್ಯಾತಿ ಕರ್ಮಭಿರ್ನರಃ ಸ್ವಶೀಲ ಚಾರಿತ್ರ ಕೃತೈ ಶುಭಾಶುಭೈ ಪ್ರಣಷ್ಟಮಪ್ಯಾತ್ಮಕುಲಂ ತಥಾ ನರಃ ಪುನಃ ಪ್ರಕಾಶೀಕುರುತೆ ಸ್ವಕರ್ಮಭಿ. ನಮ್ಮ ದಿಲೀಪ್ ರತ್ನಾಕರರ ಪ್ರಶ್ನೆ, ಯುಧಿಷ್ಠಿರನ ಪ್ರಶ್ನೆ ಏನು ಅಂತ ಗೊತ್ತಾಗಲಿಲ್ಲ ಅಂತ. ಅವನು ಕೇಳಿದ್ದು ವರ್ಣಸಾಂಕರ್ಯದ ಬಗ್ಗೆ ಹೇಳಿ ಅಂತ. ವರ್ಣಸಾಂಕರ್ಯದ ಬಗ್ಗೆ ಹೇಳ್ತಾ ಅವರ ವೃತ್ತಿ ಏನು, ಅವ್ರನ್ನ ಏನಂತ ಕರೀತಾರೆ, ಅವರು ಉದ್ಧಾರ ಆಗಬೇಕು ಅಂದ್ರೆ ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಅವನು ಕೇಳಿದ್ದು. ಏಕಾದಶಿ ದಿವಸ ಒಂದು ಒಳ್ಳೆ ದೇವರ ಕಥೆಯನ್ನು ನೋಡೋಣ ಅಥವಾ ಭಾಗವತರ ಕಥೆಯನ್ನು ನೋಡೋಣ ಅನ್ನುವ ಒಂದು ಸಂಗತಿಯಿಂದ ನಾನು ಸ್ವಲ್ಪ ಕಡಿಮೆ ಮಾಡಿದ್ದು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಅದರ ಸಾರವನ್ನು ಹೇಳ್ತಾರೆ ಕೇಳಿ. ಆತ್ಮಾನಮಾಖ್ಯಾತಿ ಕರ್ಮಭಿರ್ನರಃ. ಯಾರೇ ಒಬ್ಬ ಪುರುಷ ತನ್ನ ಕರ್ಮಗಳಿಂದ ತಾನು ಯಾರು ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾನೆ, ವಿನಃ ಅವನು ಒಳ್ಳೆ ಕುಲದಲ್ಲಿ ಹುಟ್ಟಿದಾನ ಅನ್ನೋದಲ್ಲ. ಸ್ವಶೀಲ ಚಾರಿತ್ರ ಕೃತೈ ಶುಭಾಶುಭೈ. ಅವನ ಶೀಲ, ನಡೆ, ಜೀವನದಲ್ಲಿ ಅವನ ಧ್ಯೇಯೋದ್ದೇಶಗಳು, ಅದರಿಂದ ತನ್ನ ಬಗೆಗೆ ಜಗತ್ತಿಗೆ ಹೇಳಿಕೊಂಡಂತಾಗುತ್ತದೆ, ವಿನಃ ಅವನು ಯಾವ ಕುಲದವನು ಅಂತಲ್ಲ. ಪ್ರನಷ್ಟಮಪ್ಯಾತ್ಮ ಕುಲಂ ತಥಾ ನರಃ ಪುನಃ ಪ್ರಕಾಶೀಕುರುತೆ ಸ್ವಕರ್ಮಭಿ. ಯಾವುದೋ ಒಂದು ಕುಲ ಬಂದಿರ್ತಾನೆ, ಅವನ ತಾತನ ಕಾಲದಲ್ಲಿಯೇ ಪತಿತರಾಗಿರ್ತಾರೆ, ಅವನ ತಾತನ ಕಾಲದಲ್ಲಿಯೇ ಕೆಟ್ಟ ಕೆಲಸಗಳಿಂದ ಬೇರೆ ಎಲ್ಲಿಯೋ ಕರ್ಮಿಗಳಾಗೋಗಿರ್ತಾರೆ ಅಥವಾ ನಿಷ್ಕರ್ಮಿಗಳಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ತನ್ನ ಗುಣದಿಂದ, ಚಾರಿತ್ರ್ಯದಿಂದ, ಹಿರಿಯರನ್ನು ಚೆನ್ನಾಗಿ ಅನುಸರಿಸುವುದರಿಂದ, ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡುವುದರಿಂದ ತನ್ನ ಕುಲದ ಕೆಡುಕನ್ನ ಕೆಳಗಡೆ ಹಾಕಿ
ಒಳ್ಳೆಯದರಿಂದ ಅವನ ಮೇಲ್ಗಡೆ ಬರಬಹುದು. ನಮ್ಮಿಂದ ಆ ತರಹ ಆಗದೇ ಇರಬೇಕಾದ್ರೆ ಯೋಷಿತ್ ಶ್ವೇತಾಶು ಸರ್ವಾಸು ಸಂಕೀರ್ಣಾಶ್ವಿತರಾಸು ಚ ಯತ್ರಾತ್ಮಾನಂ ನ ಜನಯೇತ್ ಬುಧಸ್ತಾ ಪರಿವರ್ಜಯೇತ್. ಸಂಕರ ಹೆಣ್ಣುಗಳನ್ನ ಮದುವೆ ಆಗಬಾರದು, ಅಥವಾ ಅವರ ಚಾರಿತ್ರ್ಯವನ್ನು ಗಮನಿಸಿ ನಾವು ಮುಂದುವರಿಬೇಕು ಅಂತ ಹೇಳ್ತಾರೆ. ಇದು 43ನೆಯ ಒಂದು ಅಧ್ಯಾಯ. ಇನ್ನು 12 ತರಹದ ಮಕ್ಕಳು ಇದ್ದಾರೆ. 12 ತರಹದ ಮಕ್ಕಳು. ಅದರಲ್ಲಿ ಸ್ವೇಕ್ಷೇತ್ರೇ ಸಂಸ್ಕೃತೆ ಯಸ್ತು ಪುತ್ರಮುತ್ಪಾದಯೇತ್ ಸ್ವಯಂ ತಮೋರಸಂ ವಿಜಾನೀಯಾತ್ ಪುತ್ರಂ ಪ್ರಥಮ ಕಲ್ಪಿತಂ. ವಿಧಿಬದ್ಧವಾಗಿ ವಿವಾಹದ ಸಂಸ್ಕಾರಕ್ಕೆ ಒಳಗಾಗಿ ತನ್ನ ಎಲ್ಲ ಹಿರಿಯರ ಒಪ್ಪಿಗೆಯಿಂದ ಮಾಡಿಕೊಂಡ ಮದುವೆಯಲ್ಲಿ ಹುಟ್ಟಿದ ಮಗನನ್ನ ಔರಸ ಅಂತ ಕರೀತಾರೆ. ಇನ್ನು ಸಂಕಲ್ಪಜ ಸುತಃ ಅಂತ, ಸಂಕಲ್ಪದಿಂದ ಒಬ್ಬನನ್ನ ಮಗನಾಗಿ ಮಾಡಿಕೊಳ್ಳೋದು. ಮಗಳ ಮಗನನ್ನೋ ಅಥವಾ ತಂಗಿಯ ಮಗನನ್ನೋ ಅಕ್ಕನ ಮಗನನ್ನೋ ಸಂಕಲ್ಪದಿಂದ ನಾನು ಇವನನ್ನ ಮಗನಂತೆ ಕಾಪಾಡುತ್ತೇನೆ ಅಂತ ಹೇಳಿಕೊಂಡ್ರೆ ಅವನು ಸಂಕಲ್ಪಜ ಸುತ ಅಂತ. ಇನ್ನು ಕ್ಷೇತ್ರಜ, ಈ ಹಿಂದಿನ ನಿಯೋಗ ಪದ್ಧತಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಗಂಡ ಸತ್ತು ಹೋದ ಮೇಲೆ ಹಿರಿಯರ ಒಪ್ಪಿಗೆಯಿಂದ ಮಗ ಹುಟ್ಟೋದು, ಅವನನ್ನು ಕ್ಷೇತ್ರಜ ಅಂತ ಕರೀತಾರೆ. ವೇದವ್ಯಾಸರಿಂದ ಧೃತರಾಷ್ಟ್ರ ಪಾಂಡುಗಳು ಹುಟ್ಟಿದ ಹಾಗೆ. ಇನ್ನು ದತ್ರಿಮ ಸುತಃ, ದತ್ರಿಮ ದತ್ತಕ ಸುತ ಅಂತಂದ್ರೆ ತಂದೆ ತಾಯಿ ನೀರಿನ ಮೂಲಕ ಯಾರು ಕೇಳ್ತಾರೋ ಅವ್ರು ಕೊಟ್ಬಿಡೋದು, ಅವರನ್ನ ದತ್ರಿಮ ಸುತ ಅಂತ ಕರೀತಾರೆ. ಇನ್ನು ಗುಣದೋಷವನ್ನು ನೋಡಿ ಮಗನ ವಯಸ್ಸಿನವನನ್ನ ಮಗನಾಗಿ ಸ್ವೀಕರಿಸುವುದು ಕೃತ್ರಿಮ ಸುತ ಅಂತ. ಕೃತ್ರಿಮ ಅಂದ್ರೆ ನಾವು ಮಾಡ್ಕೊಳ್ಳೋದು. ಇನ್ನು ಯಾರು ತಂದೆ ಅಂತ ಗೊತ್ತಿಲ್ಲ, ತಂದೆಯಾದವನು ಅಂದ್ರೆ ತಂದೆ ಅಂತ ಅಂದುಕೊಂಡವನು ಅವನು ನನ್ನ ಮಗ ಅಂತ ಒಪ್ಪಿಕೊಳ್ತಾನೆ, ಅವನನ್ನು ಗೂಢಜ ಸುತ ಅಂತ ಕರೀತಾರೆ. ಈ ಗೂಢಜ ಸುತನಿಗೆ ದಾಯ ಉಂಟು. ಇನ್ನು ತಂದೆ ತಾಯಿಗಳು ಯಾವುದೋ ಕಾರಣಕ್ಕೆ ಅವನನ್ನು ಬಹಿಷ್ಕರಿಸಿಬಿಡ್ತಾರೆ, ಅವನನ್ನು ಅಪವಿದ್ಧ ಅಂತ ಕರೀತಾರೆ. ಇನ್ನು ತಂದೆಯ ಮನೆಯಲ್ಲಿ ಸಂಸ್ಕಾರ ಆಗದ ಹೆಣ್ಣು ಮಗಳು ಹುಟ್ಟಿಸಿದ ಮಗನನ್ನ ಕಾನೀನ ಅಂತ ಕರೀತಾರೆ. ನಿಮಗೆ ಗೊತ್ತೇ ಇದೆ, ಕಾನೀನ ಅನ್ನುವ ಒಂದು ಮಾತಿಗೆ ಉದಾಹರಣೆ ಕರ್ಣ, ಕನ್ಯಾ ಸಮುದ್ಭವ. ಇನ್ನು ಗರ್ಭಿಣಿಯನ್ನೇ ಮದುವೆ ಆದರೆ ಸಹೋಢ ಅಂತ ಕರೀತಾರೆ ಅವನ್ನ, ಆ ಗರ್ಭಿಣಿಯಲ್ಲಿ ಹುಟ್ಟುವ ಮಗನನ್ನ. ಇನ್ನು ಪೌನರ್ಭವ ಅಂತ, ಪೌನರ್ಭವಕ್ಕೆ ಉದಾಹರಣೆ ಮೊನ್ನೆ ನಾನು ಹೇಳಿದ್ದೆ. ಮಾಧವಿಯಲ್ಲಿ ಹುಟ್ಟಿದ ಮಗ, ಮಾಧವಿ ಅಂತ ಒಂದು ಕ್ಯಾರೆಕ್ಟರ್, ಅವಳಲ್ಲಿ ಹುಟ್ಟಿದವ. ಆಮೇಲೆ ತಾನೇ ಒಬ್ಬರಿಗೆ ಹೋಗಿ ಅರ್ಪಿಸಿಕೊಳ್ತಾನೆ. ಯಾರೋ ಒಬ್ಬ ಹುಡುಗ, ಅವನಿಗೆ ಬೇರೆ ಬೌಟ್ಸ್ ಯಾವುದೂ ಗೊತ್ತಿರೋದಿಲ್ಲ. ಅವಾಗ ಆ ತಂದೆ ಏನು ಮಾಡ್ತಾನೆ, ತನ್ನ ಕುಲನಾಮಗಳನ್ನ ಅವನಿಗೆ ಇಡ್ತಾನೆ. ಅವನನ್ನ ಸ್ವಯಂ ದತ್ತ ಅಂತ ಕರೀತಾರೆ. ಯಾರು ಅಂತ ಗೊತ್ತಿರುತ್ತೆ, ನಾನು ಹೇಳಬೇಕಾದ ಅಗತ್ಯ ಇಲ್ಲ, ಬಹಳ ಪ್ರಸಿದ್ಧವಾದ ವ್ಯಕ್ತಿತ್ವ ಸ್ವಯಂ ದತ್ತ. ಅಧ್ಯಾಪಕರ ಕಡೆಗೆ ಹೋಗಿ
ಪಾಠ ಹೇಳಿಸಿಕೊಂಡು ತಮ್ಮ ಕುಲವನ್ನು, ನಿಮ್ಮ ಕುಲದ ನಾಮವನ್ನು ನಮಗೆ ಕೊಡ್ರಿ, ಸಮಾಜದಲ್ಲಿ ನಾವು ಅತ್ಯಂತ ಕೆಳಗಡೆ ಇದ್ದೇವೆ ಅಂತ ಹೇಳಿ ಕೃತ್ರಿಮ ಮತ್ತು ಸಂಕಲ್ಪಕ್ಕೆ ಏನು ವ್ಯತ್ಯಾಸ ಅಂತ. ಕೃತ್ರಿಮ ಮತ್ತೆ ಸಂಕಲ್ಪಕ್ಕೆ ಇರುವಂಥದ್ದು ಗುಣದೋಷ ಮೊದಲಾದವುಗಳನ್ನು ನೋಡಿ ಮಾಡುವಂಥದ್ದು. ಸಂಕಲ್ಪ ಅದೆಲ್ಲ ಏನು ಯೋಚನೆ ಇಲ್ಲ, ಇವನನ್ನು ನನ್ನ ಮಗ ಅಂತ ತಗೊಳ್ಬೇಕಿದೆ ಅಷ್ಟೇ, ತಗೊಂಡು ಬಿಡೋದು. ಅದನ್ನು ಸ್ವಯಂ ದತ್ತ ಅಂತ ಕರೀತಾರೆ ಅವನ್ನ. ಇನ್ನು ಕ್ರೀತ, ತಂದೆ ತಾಯಿಗಳ ಬಳಿಯಿಂದ ಮಕ್ಕಳನ್ನು ದುಡ್ಡು ಕೊಟ್ಟು ತಗೊಳ್ಳೋದು. ಹೀಗೆ ದ್ವಾದಶೈತೆ ಪರೇ ಪ್ರಾಹು ಏವಂ ಧರ್ಮಸ್ಯ ಪಾರಗಾಹ, ಈ ರೀತಿ 12 ತರಹದ ಮಕ್ಕಳಿದ್ದಾರೆ ಅಂತಾರೆ. ಇದರಲ್ಲಿ ಪ್ರಧಾನವಾಗಿ ಸಂಸ್ಕೃತನಾದ ಮಗನಲ್ಲಿ ಔರಸ ಪುತ್ರನಿಗೇನೆ ಕೊಡಬೇಕಾದದ್ದು. ಔರಸ ಪುತ್ರ ಅಯೋಗ್ಯ ಅಂತ ಕಂಡ್ರೆ ಸಂಕಲ್ಪಜ ಅಥವಾ ಸ್ವಯಂ ದತ್ತ ಮೊದಲಾದವರಿಗೆ ಕೊಡಬಹುದು. ಅದು ಅವನ ಆ ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು. ಆಯ್ತಾ? ಸರಿ, ಸಂಸ್ಕಾರ ಏನು ಮಾಡಬೇಕು? ಒಬ್ಬ ಮಗ ಸಿಕ್ಕಿರ್ತಾನೆ, ತೀರಾ ಪುಟ್ಟ ಮಗು. ಆ ಮಗು ಯಾವ ಜಾತಿಯದ್ದು ಅಂತ ಗೊತ್ತಿರಲ್ಲ. ಸಂಸ್ಕಾರ, ತನ್ನಂತೆಯೇ ಸಂಸ್ಕಾರ ಮಾಡಬೇಕು ಅಂದ್ರು. ನೋಡಿ, ನಿಮಗೆ ಈ ವಿಚಾರದಲ್ಲಿ ಎರಡನ್ನ ಹೇಳಬೇಕು. ಒಂದು, ರವೀಂದ್ರನಾಥ ಟಾಗೋರರ ಗೋರ ಅನ್ನುವ ಕಾದಂಬರಿಯಲ್ಲಿ ಇದ್ದಂತೆ, ಅವತ್ತಿನ ಯಾವುದೋ ಸಮಾಜದ ಒಂದು ನಿರ್ಣಯವೇ. ಗೋರ ಒಬ್ಬ ಮಗ ಇರ್ತಾನೆ, ಅವನು ವಿಪರೀತ ಬ್ರಾಹ್ಮಣನಿಷ್ಠ. ಅವನು ಸಾಯುವಾಗ ಅವರಪ್ಪನೋ ತಾಯಿಯೋ ಸಾಯುವಾಗ ಗೊತ್ತಾಗುತ್ತೆ, ನೋಡಿ ನಾನು ನಿನ್ನ ಇಂಗ್ಲೀಷರಿಂದ ತಗೊಂಬಂದು ಇಟ್ಕೊಂಡಿದ್ದು, ನಿನ್ನ ಬಗ್ಗೆ ನನಗೆ ತೃಪ್ತಿ ಇಲ್ಲ, ನಾನು ಸಾಯುವ ಕಾಲಕ್ಕೆ ನನ್ನ ಬಾಯಿಗೆ ಗಂಗೋದಕ ಹಾಕಬೇಡಿ ಅಂತ ಹೇಳಿಬಿಡ್ತಾರೆ ಅವರ ಪೋಷಕರು. ಅವನ ಜೀವನದಲ್ಲಿ ಆಗುವ ಉಲ್ಲೋಲ ಕಲ್ಲೋಲವೇ ಆ ಗೋರ ಅಂದರೆ ಬಿಳಿಯ ಅವನ ಕಥೆ. ಸ್ವಲ್ಪ ಅದರದ್ದ ಛಾಯೆ ಇಟ್ಟುಕೊಂಡು ಭೈರಪ್ಪನವರದೊಂದು ಕಾದಂಬರಿ ಬಂತು, ವಂಶವೃಕ್ಷ ಅಂತ. ಅದಕ್ಕೆ ಗುರುಗಳು ವಿಮರ್ಶೆ ಬರೆದಿದ್ದಾರೆ. ವಂಶವೃಕ್ಷಕ್ಕೆ ಸಹಸ್ಪಂದನ ಅಂತ. ವಂಶವೃಕ್ಷದ ಬಗ್ಗೆ ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಮತ್ತು MGM ಕಾಲೇಜಲ್ಲಿ ಒಂದು ಪರ್ವ, ಇನ್ನೊಂದು ವಂಶವೃಕ್ಷ, 2 ಕಾದಂಬರಿಗಳ ಬಗ್ಗೆ ದೊಡ್ಡ ಸೆಮಿನಾರ್ ಆಯಿತು. ಪರ್ವ ಮಹಾಭಾರತಕ್ಕೆ ಸಂಬಂಧಪಟ್ಟಿರೋದು, ವಂಶವೃಕ್ಷ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು ಕಾದಂಬರಿ. ಅದರಲ್ಲಿ ಗುರುಗಳು ಈ ವಂಶವೃಕ್ಷದ ಬಗ್ಗೆ ಬರಿತಾ, ಇದು ಗೋರ ಅನ್ನುವ ಕಾದಂಬರಿಯ ಛಾಯೆಯನ್ನು ಹೊಂದಿದೆ ಅಂತ ಹೇಳಿ ಮಹಾಭಾರತದ ಇದನ್ನು ಶ್ಲೋಕ ಕೋಟ್ ಮಾಡಲಿಲ್ಲ ಅವರು, ಹಾಗೆ ಹೇಳ್ತಾರೆ. ಆತ್ಮವತ್ತಸ್ಯ ಸಂಸ್ಕಾರ ಆತ್ಮವತ್ತಸ್ಯ ಕುರ್ವೀತ ಸಂಸ್ಕಾರಂ ಸ್ವಾಮಿವತ್ತಥ, ತನ್ನಂತೆಯೇ ಸಂಸ್ಕಾರವನ್ನು ಮಾಡಬೇಕು, ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ ಅಂತ. ಉಳಿದ ಸಂಸ್ಕಾರಗಳಿಲ್ಲದೆ ಹೋದರೂ ನಮ್ಮಂತೆ ಸಂಸ್ಕಾರ ಮಾಡಬಹುದು ಅಂತ. ಆದರೆ ಗೊತ್ತಾದರೆ ಅವನ ವರ್ಣದಂತೆ ಸಂಸ್ಕಾರ ಮಾಡಬಹುದು. ಇದಕ್ಕೆಲ್ಲ ಉದಾಹರಣೆ ಮಹಾಭಾರತದಲ್ಲಿಯೇ ಈ ಕೃಪಾ ಮತ್ತೆ ಕೃಪಿ. ಶಂತನು ಬೇಟೆಗೆ ಅಂತ ಹೋದಾಗ ಹೊಳೆಯ ಬದಿಯಲ್ಲಿ ಅವಳಿ ಮಕ್ಕಳನ್ನ ಕಂಡ, ತಗೊಂಡು ಬಂದ, ಕೃಪಾಕೃಪಿ ಅಂತ ನಾಮಕರಣ ಮಾಡಿದ. ಕೃಪಾಕೃಪಿ ಅಂತ ನಾಮಕರಣ ಮಾಡಿದ ಮೇಲೆ ಗೋತ್ರ ಹೇಗೆ ಗೊತ್ತಾಗಬೇಕು? ಶರದ್ವಾನ್ ಅನ್ನುವ ಋಷಿ ಬಂದು ಹೇಳಿದ, ಇದು ನನ್ನ ಮಕ್ಕಳು ಅಂತ. ಅದರಿಂದಾಗಿ ಶಾರದ್ವತ ಅಂತ ಅವ್ರಿಗೆ ಹೆಸರಾಯಿತು. ಗೋತ್ರ ಅಲ್ಲಿಂದ ಬಂತು. ಅವನು ಹೊಟ್ಟೋದ, ಮತ್ತೆ ನೋಡ್ಕೊಳ್ಳಿಲ್ಲ. ಆ ಮತ್ತೆ ನೋಡ್ಕೊಂಡಿದ್ದು ಶಂತನುವೆ.
ನಿಮಗೆ ಹುಟ್ಟಿನ ಸಾವಿನ ಬದುಕಿನ ಏನೇ ಸಮಸ್ಯೆಗಳಿದ್ರೂ ಮಹಾಭಾರತದ ಯಾವುದೋ ಒಂದು ಪಾತ್ರದಲ್ಲಿ ಇರುತ್ತೆ. ನಾರ್ಮಲ್ ಆಗಿ ಹುಟ್ಟಿದವರು, ನಾರ್ಮಲ್ ಆಗಿ ಹುಟ್ಟದೇ ಇರೋರು, ನಾರ್ಮಲ್ ಆಗಿ ಹುಟ್ಟಿ ಅಬ್ನಾರ್ಮಲ್ ಆಗಿ ಬದುಕೋರು, ಅಬ್ನಾರ್ಮಲ್ ಆಗಿ ಹುಟ್ಟಿ ನಾರ್ಮಲ್ ಆಗಿ ಬದುಕೋರು, ಅಬ್ನಾರ್ಮಲ್ ಆಗಿ ಹುಟ್ಟಿ ಅಬ್ನಾರ್ಮಲ್ ಆಗಿ ಬದುಕೋರು, ಎಲ್ಲ ಥರದವ್ರದ್ದು ಮಹಾಭಾರತದಲ್ಲಿ ಒಂದು ಒಳ್ಳೆಯ ಚಿತ್ರಣ ಇದೆ. ಇಷ್ಟು ಹೇಳಿ ಭೀಷ್ಮಾಚಾರ್ಯರು ಒಂದು ಮಾತು ಹೇಳ್ತಾರೆ. ಕಾನೀನೋದ್ಯೂಢಜೋ ವಾಪಿ ವಿಜ್ಞೇಯೌ ಪುತ್ರ ಕಿಲ್ಬಿಷವು. ವಾಸ್ತವವಾಗಿ ಕಾನೀನ ಮತ್ತು ಊಢಜ, ಕಾನೀನ ಅಂದರೆ ಕನ್ಯಾವಸ್ಥೆಯಲ್ಲಿರುವಾಗ ಹುಟ್ಟಿದವ. ಊಢಜ ಅಂತ ಅಂದರೆ ಒಬ್ಳು ಬೇರೆ ಯಾರಿಂದಲೋ ಗರ್ಭಿಣಿ ಆಗೋಗಿರ್ತಾಳೆ. ಅವಳ ದುಃಖವನ್ನು ನೋಡಲಾರದೆ ಅವನು ಎಲ್ಲೋ ಹೊಟ್ಟೋಗಿರ್ತಾನೆ. ಅವಾಗ ಗರ್ಭಿಣಿಯಾದವಳನ್ನೇ ಮದುವೆ ಆದ ಮೇಲೆ ಹುಟ್ಟಿದವ. ಈ ಎರಡು ಪುತ್ರ ಕಿಲ್ಬಿಷವು ಒಳ್ಳೆಯ ಸಂತತಿ ಅಂತ ಪರಿಗಣಿಸಲ್ಪಡಲ್ಲ. ತಾವಪಿ ಸ್ವಾವಿವ ಸುತವು. ಆದರೂ ಅವರನ್ನ ಸಂಸ್ಕಾರ ಮಾತ್ರ ತಮ್ಮ ಮಕ್ಕಳಂತೆಯೇ ಮಾಡಬೇಕು, ಅವರಲ್ಲಿ ಭೇದವನ್ನು ತೋರಬಾರದು. ನೋಡಿ, ಅದು ಕೂಡ ಮಹಾಭಾರತದಲ್ಲಿಯೇ ನಿಮಗೆ ತೋರುವಂಥದ್ದು. ಮಹಾಭಾರತದಲ್ಲಿ ಏನು ತೋರುತ್ತೆ? ಕಾನೀನ ಕರ್ಣ ಅವನನ್ನ ಹೇಳಿದ್ರೆ ಅವಳು ಕುಂತಿ ಪಾಂಡು ತನ್ನ ಮಗನಂತೆಯೇ ಸಂಸ್ಕಾರ ಮಾಡ್ತಾ ಇದ್ದ. ಆದರೆ ಊಢಜ ಆಗ್ತಾ ಇದ್ದ, ಕಾನೀನ ಮತ್ತೆ ಊಢಜ ಎರಡೂ ಆಗ್ತಾ ಇದ್ದ ಅವನು. ಆದರೆ ಅದನ್ನು ಅವಳು ಮುಚ್ಚಿಟ್ಲು. ಪ್ರಾಚೀನ ಭಾರತದಲ್ಲಿ ಗಂಡನ ಒಪ್ಪಿಗೆ ಇತ್ತು ಅಂದರೆ ಕಾನೀನತ್ವ, ಕಾನೀನನಾದ ತನ್ನ ಹೆಂಡತಿಗೆ ಕನ್ಯಾವಸ್ಥೆಯಲ್ಲಿ ಇದ್ದಾಗ ಹುಟ್ಟಿದ ಮಗನಿಗೆ ಅವನ ನಾಮಕರಣಾದಿಗಳನ್ನು ತನ್ನ ಮಕ್ಕಳಂತೆಯೇ ಮಾಡಬಹುದಿತ್ತು. ನಿಮಗೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಕಂಸ. ಕಂಸ ದ್ರಮಿಳನಿಗೆ ಉಗ್ರಸೇನನ ಪತ್ನಿಯಲ್ಲಿ ಹುಟ್ಟಿದವ. ದ್ರಮಿಳನಿಗೆ ಹುಟ್ಟಿದವ. ಆದರೆ ಉಗ್ರಸೇನ ಅವಳನ್ನು ದೂಡೋದಾಗಲಿ ಬಹಿಷ್ಕಾರ ಹಾಕೋದಾಗಲಿ ಮಾಡಲಿಲ್ಲ. ಕಂಸನನ್ನ ಮಗನಂತೆಯೇ ಸಾಕಿದ. ಆದರೆ ಆ ಕಂಸ ಮಾಡಿದ್ದೇನು? ಅಪ್ಪನನ್ನ ಜೈಲಲ್ಲಿಟ್ಟು ಮುಂದುವರೆದ. ಬಹಳ ಕಷ್ಟ ರೀ. ಇರಲಿ, ಇಷ್ಟು ಒಂದು ಉದಾರ, ಇವತ್ತಿನ ಪರಿಭಾಷೆಯಲ್ಲಿ ಹೇಳಿದ್ರೆ ಔದಾರ್ಯಕ್ಕೆ ಅವಕಾಶ ಉಂಟು. ಪ್ರಾಚೀನ ಭಾರತದಲ್ಲಿ ಉಂಟು. ಇತಿ ನಿಶ್ಚಯ. ಅವಳು ಕಡೆಗೆ ನಾನು ಮಾಡಿದ ತಪ್ಪು ಅಂತ ಹೇಳಿ ಕುಂತಿ ಏನ್ ಮಾಡ್ತಾಳೆ, ವೇದವ್ಯಾಸರ ಹತ್ರ ವರವನ್ನು ಕೇಳ್ಕೊಳ್ಬೇಕಾದ್ರೆ ಅದನ್ನು ಕೇಳ್ತಾಳೆ. ಕ್ಷೇತ್ರಜೋ ವಾಪ್ಯಪಶದೋ ಯೋದ್ಧೂಢಾಸ್ತೇಷು ಚಾಪ್ಯಥ ಆತ್ಮವದ್ವೈ ಪ್ರಯುಂಜೀರನ್ ಸಂಸ್ಕಾರಂ ಬ್ರಾಹ್ಮಣಾದಯ. ಮತ್ತೆ ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರೇಚು ವರ್ಣಾನಾಂ ನಿಶ್ಚಯೋಯಂ ಪ್ರಶಸ್ಯತೆ. ಧರ್ಮಶಾಸ್ತ್ರದಲ್ಲಿ ಯಾರು ಮದುವೆ ಆದರೆ, ಯಾರು ಹುಟ್ಟಿದ್ರೆ ಏನು ಹೇಳಬೇಕು, ಅವರಿಗೆ ಏನು ಕೆಲಸ ಇತ್ಯಾದಿಗಳನ್ನು ಹೇಳ್ತಾರೆ. ನಮ್ಮ ಸ್ವಾಮಿಗಳಿಗೆ ಅಂದರೆ ಪೇಜಾವರ ಸ್ವಾಮಿಗಳಿಗೆ ಸುಮಾರು 80 ಜಾತಿಗಳು ಬಾಯಲ್ಲಿ ಇರ್ತಿತ್ತು ಅವ್ರಿಗೆ. ಅವರು ಧರ್ಮಶಾಸ್ತ್ರದ ಯಾವುದೋ ಸಮಸ್ಯೆ ಬಂದಾಗ ಧರ್ಮಶಾಸ್ತ್ರದ ಪುಸ್ತಕ ತೆಗೆದಿದ್ದಲ್ಲ. ಅವರು ಸಾಮಾಜಿಕ ಪರಿಸ್ಥಿತಿ ಹೇಗಿದೆ, ಮೊದಲು ಯಾರು ಬಹಿಷ್ಕೃತರಾಗಿದ್ರು ಈಗ ಯಾರು ಆಗಿಲ್ಲ, ಯಾರ್ಯಾರ್ದು ಹೇಗೆ ಏನಾಯಿತು ಅಂತ ಹೇಳಿ ಜಾತಿಯ ಇತಿಹಾಸ ಕೋಶ ನಮ್ಮ ಸ್ವಾಮಿಗಳಾಗಿದ್ರು. ಜಾತಿಯ ಇತಿಹಾಸ ಕೋಶ, ಯಾವ್ಯಾವ ಜಾತಿ ಹೇಗಿತ್ತು ಮೊದಲು 70 ವರ್ಷದ ಹಿಂದೆ, ಈಗ ಏನಾಯಿತು ಅಂತ ಅವರು ಅಧಿಕೃತವಾಗಿ ಅಥೆಂಟಿಕ್ ಆಗಿ ಇವತ್ತಿನ ಪರಿಭಾಷೆಯಲ್ಲಿ ಹೇಳ್ತಾ ಇರ್ತಿದ್ರು. ಆದರೆ ಧರ್ಮಶಾಸ್ತ್ರದಲ್ಲಿ ನೋಡಬೇಕು, ಮೂಲಭೂತವಾಗಿ
ಗುಣದ ಬೆಳವಣಿಗೆಯನ್ನು ಗಮನಿಸಿ ಗೌರವಿಸಬೇಕು ಅನ್ನೋದು ಮಹಾಭಾರತದ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಶಯ. ಇವತ್ತು ಮಧ್ವಾಚಾರ್ಯರು ಹೀಗೆ ಹೇಳಿದ್ರು ಅಂದರೆ ಇಬ್ಬರು ಗಾಬರಿಯಿಂದ ನೋಡುತ್ತಾರೆ. ಒಂದು ಸಾಂಪ್ರದಾಯಿಕವಾಗಿ ಮಾಧ್ವರಾದವರು, ಇನ್ನೊಂದು ಮಧ್ವರ ಬಗೆಗೆ ಅಂತಹ ಗೌರವ ಇರೋದವರು. ಇಬ್ಬರು ಗಾಬರಿಯಿಂದ ನೋಡ್ತಾರೋ ಆಚಾರ್ಯ ಹಿಂಗೆ ಹೇಳಿದಾರ ಅಂತ. ಆದರೆ ಹೇಳಿದ್ದು ವಾಸ್ತವ. ಹೀಗೆ 44ನೆಯ ಅಧ್ಯಾಯ ಇಲ್ಲಿದೆ. ಇಷ್ಟು ಹೇಳಿದಾಗ ಯುಧಿಷ್ಠಿರನಿಗೆ ಇದ್ದಕ್ಕಿದ್ದಾಗೆ ಬ್ರಾಹ್ಮಣರ ಬಗ್ಗೆ ಕೇಳಿ ಆಯಿತು, ಹಸುಗಳ ಬಗ್ಗೆ ಕೇಳುವಂತಹ ಒಂದು ಆಸಕ್ತಿ ಮೂಡುತ್ತೆ. ದರ್ಶನೆ ಕೀದೃಶ ಸ್ನೇಹ ಸಂವಾಸೇ ಚ ಪಿತಾಮಹ ಮಹಾಭಾಗ್ಯಂ ಗವಾಂಚೈವ ತನ್ಮೇ ಬ್ರೂಹಿ ಯಥಾ ತಥಂ. ಗೋವುಗಳನ್ನು ನೋಡಿದರೆ ಏನು ಪುಣ್ಯ, ಗೋವುಗಳ ಒಡನಾಡಿದರೆ ಏನು ಪುಣ್ಯ, ಗೋವುಗಳ ಜೊತೆ ಇದ್ರೆ ಏನು ಭಾಗ್ಯ, ಅದನ್ನ ಹೇಳಬೇಕು ಅಂತ ಕೇಳ್ತಾನೆ. ಆಗ ಭೀಷ್ಮಾಚಾರ್ಯರು, ನಿನಗೊಂದು ಹಳೆ ಕಥೆ ಹೇಳ್ತೀನಪ್ಪ. ಹಂತತೆ ಕಥಯಿಷ್ಯಾಮಿ ಪುರಾವೃತ್ತಂ ಮಹಾದ್ಯುತೆ ನಹುಷಸ್ಯ ಚ ಸಂವಾದಂ ಮಹರ್ಷೇಶ್ಚ ವನಸ್ಯ ಚ. ಬಹಳ ಹಿಂದೆ ನಡೆದದ್ದನ್ನು ಹೇಳ್ತೇನೆ. ನಹುಷ ಮತ್ತು ಚವನ ಋಷಿಗಳ ಸಂವಾದ. ಬಹಳ ಹಿಂದೆ ಚವನ ಋಷಿಗಳಿದ್ರು. ಉಪವಾಸ ಕೃತಾರಂಭ, ಉಪವಾಸದಿಂದ ತಪಸ್ಸು ಮಾಡಬೇಕು ಅಂತ 12 ವರ್ಷಗಳ ಕಾಲ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಿದ್ರು. ವರ್ಷಾಣಿ 12 ಮುನಿ ಜಲವಾಸೆ ಧೃತವ್ರತಃ. 12 ವರ್ಷಗಳ ಕಾಲ ನೀರಿನಲ್ಲಿ ಮುಳುಗಿ ಚವನರು ತಪಸ್ಸು ಮಾಡ್ತಾ ಇದ್ರು. ಜಲಚರೇಷು ಸತ್ವೇಷು ಶೀತಹಾಗ್ನಿರಿವ ಪ್ರಭು. ಅವರು ಎಲ್ಲ ಭೂತಗಳಿಗೆ ಹಿತರು ಎಷ್ಟು ಅಂತ ಹೇಳಿದ್ರೆ, ಈ ಜಲಚರ ಪ್ರಾಣಿಗಳೆಲ್ಲ ಇದ್ದಾವಲ್ಲ, ಬೆಚ್ಚಗಾಗಬೇಕು ಅಂತ ಬಂದು ಅವರು ಸುತ್ತಾ ಇದ್ರು. ಆ ಪ್ರೀತಿಯ ಬೆಚ್ಚಗೆಯನ್ನ ಚವನ ಋಷಿಗಳ ಮೈ ಹೊರಗಡೆ ಸೂಸ್ತಾ ಇರ್ತಿತ್ತು. ಅದೇನಾಯ್ತು, ಒಂದು ಬಾರಿ ಬೇರೆ ಬೇರೆ ಕಡೆ ಸ್ನಾನ ಮಾಡ್ತಾ ಒಳಗಡೆ ಹೋದ್ರೆ ಅಲ್ಲೇ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಡೋದು. ಗಂಗಾ ಯಮುನಯೋರ್ವೇಗಂ ಸುಭೀಮಂ ಸುಮಹಾಸ್ವನಂ. ಒಂದು ಕಡೆ ಅವರು ಕುಳಿತಾಗ ವೇಗವಾದ ಸುಳಿ, ಗಂಗಾ ಹಾಗೂ ಯಮುನೆಯ ಸುಳಿ ಅವರನ್ನು ಸುತ್ತುವರಿಯಿತು. ಅವ್ರಿಗೇನು ತೊಂದರೆ ಮಾಡಲಿಲ್ಲ. ಅಂತರ್ಜಲೇ ಸಶುಶ್ವಾಪ ಕಾಷ್ಠಭೂತೋ ಮಹಾಮುನಿ. ನೀರಿನ ಒಳಗಡೆಯೇ ತಪಸ್ಸು ಮಾಡ್ತಾ ಇದ್ರು. ಅಲ್ಲಿ ಎಲ್ಲ ಮೀನು ಮೊದಲಾದವುಗಳಿಗೆ ಬಭೂವ ಪ್ರಿಯದರ್ಶನ, ನೋಡ್ಲಿಕ್ಕೆ ಖುಷಿ. ಉಪಜಿಘ್ರಂತಿ ತದಾ ಮತ್ಸ್ಯಾಸ್ತಂ ಹೃಷ್ಟಮಾನತಾ. ಮೀನು ಮೊದಲಾದವುಗಳೆಲ್ಲ ಬಂದು ಅವರ ಮೈಯ ಪರಿಮಳವನ್ನ ಆಘ್ರಾಣ ಮಾಡೋದಂತೆ. ಒಂದು ಬಾರಿ ಜಾಲಹಸ್ತ ಮಹಾದ್ಯುತೆ, ಬಲೆ ಹಿಡ್ಕೊಂಡು ಬಂದ್ರು ಬಹಳಷ್ಟು ಜನ. ನಿಷಾದ ಬಹವಸ್ತತ್ರ ಮತ್ಸ್ಯೋದ್ಧರಣ ನಿಶ್ಚಿತಾ. ಕೆರೆ ಬೇಟೆಗಾರರು ಬಂದ್ರು ಬಹಳಷ್ಟು ಜನ. ಜಾಲಂಚಯೋ ಜಯ ಮಾತುಹು, ಬಲೆ ಹಾಕಿದ್ರು, ಗಟ್ಟಿ ಬಲೆ. ಹಾಗೆ ಮಾಡ್ತಾ ಇರುವಾಗ ಜಾಲಂತು ವಿತತಂ ತೇಚಾಂ ನವಸೂತ್ರ ಕೃತಂ ತಥಾ. ಹೊಸ ದಾರದಲ್ಲಿ ಮಾಡಿದ್ದಾರೆ. ಹಾಕಿದ್ರು, ಮೀನುಗಳು ಸಿಕ್ಕುವು. ಮೀನುಗಳೆಲ್ಲ ಇವ್ರನ್ನ ಬಹಳ ಪ್ರೀತಿಸ್ತಾ ಇದ್ವಲ್ಲ, ಇವರು ಕೂಡ ಬಲೆಗೆ ಸಿಕ್ಕಾಕೊಂಡ್ಬಿಟ್ರು. ಆಕರ್ಷಂತ ಮಹಾರಾಜ ಜಾಲೇನಾಥ ಎದೃಚ್ಛಯ. ಹೇಳಿದ್ರು ಇದೇನು ಇಷ್ಟೊಂದು ಸ್ವಲ್ಪ ಭಾರವೇ ಇದೆಯಲ್ಲ ಅಂತ ಹೇಳಿದ್ರೆ, ಇವರು ಇದ್ರು.
ಹೆಂಗೆ ಕಾಣಿಸ್ತಾ ಇದ್ರು? ನದಿ ಶೈವಲ ದಿಗ್ಧಾಂಗಂ, ನದಿ ಪಾಚಿ ಎಲ್ಲ ಮೈಗೆ ಸುತ್ತಕೊಂಡ್ಬಿಟ್ಟಿದೆ. ಹರಿಶ್ಮಶ್ರುಜಟಾಧರಂ, ಒಂಥರ ವಿಚಿತ್ರವಾದ ಗಡ್ಡ ಮೀಸೆ. ಲಗ್ನಂ ಶಂಖ ಗಣೈರ್ಗಾತ್ರೈ, ಎಷ್ಟೋ ಕಪ್ಪೆ ಚಿಪ್ಪುಗಳೆಲ್ಲ ಮೈಗೆ ಅಂಟ್ಕೊಂಡು ಬಿಟ್ಟಿದೆ. ಆ ತರಹ ನೋಡ್ತಾರೆ. ಬ್ರಾಹ್ಮಣ ನಮಸ್ಕಾರ ಹಾಕಿದ್ರು. ಬಂಧ ಖೇದ ಪರಿತ್ರಾಸಾತ್ ಜಾಲಸ್ಯಾಕರ್ಷಣೇನ ಚ, ನೋಡಿದ್ರು ಇವ್ರಿಗೆಲ್ಲ ಭಯ, ಎಲ್ಲಿ ಶಾಪ ಕೊಟ್ಟುಬಿಡ್ತಾರೋ ಏನೋ ಅಂತ. ಅಷ್ಟೊತ್ತಿಗೆ ಅವರು ಕೃಪೆಯಿಂದಲೇ ನೋಡಿದ್ರು. ಅಜ್ಞಾನಾದ್ಯತ್ ಕೃತಂ ಪಾಪಂ ಪ್ರಸಾದಂ ತತ್ರ ನಕ್ಕುರು. ಅವ್ರು ಹೇಳಿದ್ರು, ಅಜ್ಞಾನದಿಂದ ಮಾಡಿದ್ದು ಪಾಪ ಪರಿಹಾರ ರಕ್ಷಣೆ ಮಾಡಿಬಿಡಿ, ಕರವಾಮ ವಯಂ ಕಿಂತೆ, ಏನು ಮಾಡಬೇಕು ಅಂತ. ಆಗ ಅವ್ರು ಹೇಳಿದ್ರಂತೆ, ನೋಡಿ, ಪ್ರಾಣೋತ್ಸರ್ಗಂ ವಿಕ್ರಯಂ ವಾ ಮತ್ಸೈರ್ಯಾಸ್ಯಾಮ್ಯಹಂ ಸದಾ. ನಿಮಗೆ ಮೀನುಗಳ ಪ್ರಾಣ ತೆಗಿಬೇಕು ಅಂತ ಇದ್ರೆ ನನ್ನ ಪ್ರಾಣನೂ ತೆಗೆದು ಬಿಡಿ, ಇಲ್ಲ ಮೀನುಗಳನ್ನು ಮಾರಬೇಕು ಅಂದ್ರೆ ನನ್ನನ್ನು ಮಾರಿ. ಇದು ನನ್ನ ಬಯಕೆ. ಸಂವಾತಾನ್ನೋತ್ಯ ಹೇ ತ್ಯಕ್ತುಂ ಸಲಿಲ ಅಧ್ಯುಷಿತಾನಿ ಮಾನ್. ಇವ್ರ ಮೇಲೆ ಕೃಪೆ ಉಂಟು, ಈ ಮೀನುಗಳ ಮೇಲೆ. ಇವುಗಳನ್ನು ಕೊಲ್ಬೇಡಿ, ಅವುಗಳ ಹಾಗೆ ಅವು ಸಾಯುವ ತನಕ ನೀವು ಕೊಲ್ಬೇಡಿ. ಆಯ್ತು, ಏನ್ ಮಾಡೋದು? ನಹುಷಾಯನ್ಯವೇದಯನ್, ಅವತ್ತಿನ ಕಾಲದಲ್ಲಿ ನಹುಷ ಒಡೆಯ, ಅವನಿಗೆ ಹೋಗಿ ಹೇಳಿದ್ರು. ನಹುಷ ಅವನಿಗೆ ಈ ವಿಚಾರ ಗೊತ್ತಾದ ಕೂಡಲೇ ತ್ವರಿತ ಪ್ರಯಯೌ ತತ್ರ ಸಹ ಮಾತ್ಯ ಪುರೋಹಿತ, ಬೇಗ ಓಡೋಡಿ ಬಂದ. ಕೇಳಿದ, ಕರವಾಣಿ ಪ್ರಿಯಂ ಕಿಂತೆ ತನ್ಮೇ ವ್ಯಾಖ್ಯಾತುಮರ್ಹಸಿ. ಏನ್ ಮಾಡಬೇಕು ನಾನು? ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ. ಅದಕ್ಕೆ ಚವನರು ಹೇಳಿದ್ರಂತೆ, ಶ್ರಮೇಣ ಮಹತಾಯುಕ್ತಾ ಕೈವರ್ತಾ ಮತ್ಸ್ಯ ಜೀವಿನಃ. ಪಾಪ, ಈ ಬೆಸ್ತರು ಬಹಳ ಶ್ರಮವನ್ನು ಪಟ್ಟಿದ್ದಾರೆ, ದಣಿದಿದ್ದಾರೆ. ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಹಣ ಏನೋ, ನನಗೇನು ಬೆಲೆ ಕಟ್ಟುತ್ತೀಯೋ ಅಷ್ಟು ಬೆಲೆ ಅವ್ರಿಗೆ ಕೊಟ್ಬಿಡು, ಅವ್ರು ಬದುಕು ಆಗತ್ತೆ, ಮೀನುಗಳು ಬದುಕ್ತವೆ ಅಂತ. ಸಹಸ್ರಂ ದೀಯತಾಮೂಲ್ಯಂ ನಿಷಾದೇಭ್ಯ ಪುರೋಹಿತ ನಿಷ್ಕ್ರಯಾರ್ಥಂ ಭಗವತೋ ಯಥಾಹ ಭೃಗುನಂದನ. ನಹುತ ಕೇಳಿದ, ಯಾರಲ್ಲೇ, ಬನ್ನಿ 1000 ನಾಣ್ಯಗಳನ್ನು ಕೊಡ್ರಿ, ನನ್ನ ಈ ಋಷಿಯ ಬೆಲೆ ಆಗತ್ತೆ, ಅವರು ಕೊಡಿ. ಅದಕ್ಕೆ ಚವನರು ಹೇಳಿದ್ರು, ಸಹಸ್ರಂ ನಾಹಮರಹಾಮಿ, 1000 ಏನೋ ನನ್ನ ಬೆಲೆ, ನೋಡೋ ನೀನೇ ತೀರ್ಮಾನ ಮಾಡು, ಸ್ವಬುದ್ಧ್ಯ ನಿಶ್ಚಯಂ ಕುರು. ಆಯ್ತು, ಸಹಸ್ರಾಣಾಂ ಶತಂ ಕ್ಷಿಪ್ರಂ, 1,100 ಲಕ್ಷ ಆ ನಾಣ್ಯ ಕೊಡ್ರಿ. ನನ್ನನ್ನು ವಿನಿಮಯ ಮಾಡ್ಲಿಕ್ಕೆ ಅಷ್ಟೇನೋ, ದೀಯತಾಂ ತದೃಚಂ ಮೌಲ್ಯಂ, ನನಗೆ ಸರಿಯಾದ ಬೆಲೆಯನ್ನು ಕಟ್ಟು. ಕೋಟಿ ಪರಾಹಿತ ಮೂಲ್ಯಂ ನಿಷಾದೇಭ್ಯ ಪ್ರದೀಯತಾಂ, 1 ಕೋಟಿಯಿಂದ ಅವನು. ರಾಜನ್ನಾರ್ಹಾಮ್ಯಹಂ ಕೋಟಿಂ ಭೂಯೋಪಿ ಚ ಮಹಾದ್ಯುತೆ, ಈ ಕೋಟಿಯ 100 ಹಾಕಿದ್ರು ನನ್ನ ಬೆಲೆಗೆ ಸರಿಯಲ್ಲ. ಸರಿ, ನಹುತ ಅರ್ಧಂ ರಾಜ್ಯಂ ತಮಗ್ರಂ ವಾ ನಿಷಾದೇಭ್ಯ ಪ್ರದೀಯತಾಂ, ಒಂದು ಅರ್ಧ ರಾಜ್ಯ ಕೊಟ್ಬಿಡೋಣ, ಅದು ಇಲ್ಲವೇ ನನ್ನ ಇಡೀ ರಾಜ್ಯ ಕೊಟ್ಬಿಡೋಣ ಅಂದ. ಅರ್ಧ ರಾಜ್ಯಂ ತಮಗ್ರಂ ವಾ ನಾಹಮರಹಾಮಿ ಪಾರ್ಥಿವಾಂ, ನನಗೆ ಅರ್ಧ ರಾಜ್ಯವೂ ಸಮ ಅಲ್ಲ, ನಿನ್ನ ಇಡೀ ರಾಜ್ಯ ಹಾಕಿದ್ರೂ ಸಮ ಅಲ್ಲ. ಸರಿ, ಅಲ್ಲೊಬ್ಬ ಋಷಿ ಇದ್ದ. ಏನು ಮಾಡೋದು ಅಂತ ಅವನನ್ನು ಹೋಗಿ ಕೇಳಿದ. ಅವನು ಹೇಳಿದ, ಹಸುವಿನಿಂದ ಹುಟ್ಟಿದ ಮುನಿ ಅವನು. ನಿನಗ್ಯಾಕೆ? ನಿನ್ನ ರಾಜ್ಯ, 1000 ನಾಣ್ಯ, ಅರ್ಧ ರಾಜ್ಯ ಯಾವುದು ಹೋಗದೆ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಸೀದಾ ಹೋದ. ಹೋಗಿ ಬ್ರಾಹ್ಮಣಾನಾಂ ಗವಾಂ ಚೈವ ಕುಲಮೇಕಂ ದ್ವಿಧಾ ಕೃತಂ ಏಕತ್ರ ಮಂತ್ರಾಸ್ತಿಷ್ಠಂತಿ ಹವಿರನ್ಯತ್ರ ತಿಷ್ಠತಿ. ಬ್ರಾಹ್ಮಣರು ಮತ್ತು ಗೋವುಗಳು
ಇಬ್ರು ಒಂದೇ ಕುಲದವರು. ಒಬ್ಬರಲ್ಲಿ ವೇದ ಮಂತ್ರ ಇರುತ್ತೆ, ಗೋವುಗಳಲ್ಲಿ ವೇದ ಮಂತ್ರವನ್ನು ಹೇಳಿಕೊಂಡು ಏನು ಆಹುತಿ ಹಾಕಬೇಕು, ಆ ಆಹುತಿಗೆ ಬೇಕಾದ ಹಾಲಿರುತ್ತೆ. ಗವ್ಯವಾದದ್ದೇ ಉತ್ಕೃಷ್ಟವಾದದ್ದು. ಅದರಿಂದಾಗಿ ಗೋವುಗಳಿಗೆ ಸಮವಾದದ್ದು ಬ್ರಾಹ್ಮಣನಿಗೆ ಸಮವಾದವರು ಗೋವುಗಳು. ಆದ್ದರಿಂದ ಓ ಚವನನೇ, ನಹುಶನೇ, ಬ್ರಾಹ್ಮಣನೊಬ್ಬನಿಗೆ ಸರಿಯಾಗಿ ವಿನಿಮಯ ಮಾಡಬೇಕು ಅಂತಂದ್ರೆ ಗೋವು. ನಹುತ ಹೋಗಿ ಅದೇ ರೀತಿ ಹೇಳಿದ ಚವನರಿಗೆ, ಗವಾಕ್ರೀತೋತಿ ಭಾರ್ಗವಾ, ನಿನ್ನ ಬದಲು ಒಂದು ಗೋವನ್ನು ಕೊಟ್ಟಿದ್ದೇನೆ, ನಿನ್ನ ತಪಸ್ಸಿಗೆ ಹೋಗಬಹುದು ಅಂತ. ಉತ್ತಿಷ್ಠಾಮ್ಯೇವ ರಾಜೇಂದ್ರ ಸಮ್ಯಕ್ ಕ್ರೀತೋಸ್ಮಿತೇನ ಘಾ. ಆಯ್ತು, ಗೋಭಿಸ್ತುಲ್ಯಂ ನ ಪಶ್ಯಾಮಿ ಧನಂ ಕಿಂಚಿದಿಹಾಚ್ಯುತ. ಗೋವುಗಳಿಗೆ ಸಮವಾದದ್ದನ್ನ ನಾನು ಎಲ್ಲಿಯೂ ನೋಡೇ ಇಲ್ಲ. ಕೀರ್ತನ, ಶ್ರವಣ, ದಾನ, ದರ್ಶನ ಗೋವುಗಳಿಗೆ ಮಾಡಬೇಕು. ಗೋವನ್ನು ಹೇಳಬೇಕು, ಗೋವಿನ ಅಂಬಾರವವನ್ನು ಕೇಳಬೇಕು, ಗೋವುಗಳನ್ನು ಕೊಡಬೇಕು, ಗೋವುಗಳನ್ನು ನೋಡಬೇಕು. ಎಲ್ಲ ಪಾಪ ಪರಿಹಾರ ಆಗತ್ತೆ. ಗೋವು ಅಂತಂದ್ರೆ ಲಕ್ಷ್ಮಿಯ ನೆಲೆ. ಗೋವಿನಲ್ಲಿ ಪಾಪ ಇಲ್ಲ, ಯಾಕೆಂದ್ರೆ ಅದು ಯಾವುದೇ ನಾವು ಅದಕ್ಕೆ ಕೆಟ್ಟದ್ದು ತಿನ್ಸಿದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಅದು ಸಹಜವಾಗಿ ತಿನ್ನೋದಾದರೆ ಅದರ ಯಾವುದೇ ವಸ್ತು ಅದರಿಂದ ಹೊರಗಡೆ ಬರೋದು, ಅದ್ರ ಒಳಗಡೆ ಇರೋದು ಯಾವುದೂ ಅಪವಿತ್ರ ಅಲ್ಲ. ಆ ಗೋವನ್ನು ಕೆಡಿಸುವುದರೆ ನಾವೆಂತಹ ದುಷ್ಟರು ಅಂತ ನೋಡಿ. ಆದರೆ ಗೋವು ಸಹಜವಾಗಿ ಪವಿತ್ರ. ಸ್ವಾಹಾಕಾರ ವಷಟ್ಕಾರ ಗೋಶು ನಿತ್ಯಂ ಪ್ರತಿಷ್ಠಿತವು. ಗಾವೋ ಯಜ್ಞ ಪ್ರಣೇತ್ರ್ಯೋ ವೈ ತಥಾ ಯಜ್ಞಸ್ಯ ವೈ ಮುಖಂ. ಸ್ವಾಹಾಕಾರ ಮತ್ತು ವಷಟ್ಕಾರ ಅನ್ನೋದು ಗೋವಿನಲ್ಲಿ ನೆಲೆಗೊಂಡಿರುತ್ತೆ. ಅಮೃತಂ ಯಕ್ಷಯಂ ದಿವ್ಯಂ ಕ್ಷರಂತಿ ಚ ವಹಂತಿ ಚ ಅಮೃತಸ್ಯಾಯನಂ ಚೈತಾ ಸ್ವರ್ಗಲೋಕ ನಮಸ್ಕೃತಾ. ಅಮೃತ ಅಕ್ಷಯ ದಿವ್ಯ, ಕ್ಷರಂತಿ ಚ ವಹಂತಿ ಚ, ಅದು ಒಳ್ಳೆಯದನ್ನು ಸುರಿಸುತ್ತವೆ, ನಮ್ಮನ್ನ ಒಳಿತಿನ ಕಡೆಗೆ ಹೊರುತ್ತವೆ. ತೇಜಸ್ಸಿನಿಂದ ವಪಸ್ಸು ಅಂತ ಹೇಳಿದ್ರೆ ಗಾತ್ರ, ದೇಹದಿಂದ ಗೋವು ಅತ್ಯಂತ ಪವಿತ್ರ. ಎಲ್ಲ ಪ್ರಾಣಿಗಳಿಗೆ ಸುಖವನ್ನು ನೀಡುವುದು ಗೋವು. ಗಾವೋ ಹಿ ಸುಮಹತ್ತೇಜ ಪ್ರಾಣಿನಾಂಚ ಸುಖಪ್ರದಾಹ. ಗೋವು ಎಲ್ಲಿ ಉಸಿರಾಡುತ್ತೆ ಜೋರಾಗಿ, ಅಲ್ಲಿ ಯಾವ ಪಾಪವೂ ಇರೋದಿಲ್ಲ. ಗಾವ ಸ್ವರ್ಗಸ್ಯ ಸೋಪಾನಂ. ಸ್ವರ್ಗದ ಸೋಪಾನ ಗೋವು. ಸ್ವರ್ಗದಲ್ಲಿಯೂ ಗೋಪೂಜೆ ಉಂಟು. ಗೋವು ಬೇಡಿದ್ದನ್ನು ನೀಡುತ್ತೆ. ಭೂಮಿಯಲ್ಲಿ ಅತ್ಯಂತ ಪವಿತ್ರವೆನಿಸಿದ ಪ್ರಾಣಿ ಅಂದರೆ ಅದು ಗೋವು ಅಂತ. ಈಗ ಅದರ ಬದಲು ನಾಯಿ ಆಗಿದೆ ಅಷ್ಟೆ. ನೋಡಿ, ಮನುಷ್ಯ ಭಾವನಾ ಜೀವಿ. ಏನೋ ಒಂದು ಬೇಕು ಅವನಿಗೆ. ನೀವು ಗೋವು ಬೇಡ ಅಂದ್ರೆ ನಾಯಿ ಹಿಡ್ಕೋತಾನೆ, ನಾಯಿ ಬೇಡ ಅಂದ್ರೆ ಗೋವು ಹಿಡ್ಕೋತಾನೆ ಅಷ್ಟೇ. ಆದರೆ ಪ್ರಾಕೃತಿಕ ಗುಣಗಳನ್ನು ನೀವು ವಿವೇಚನೆ ಮಾಡಿದಾಗ ನಿಮಗೆ ಯಾವುದು ಮಿಗಿಲಾಗಿ ತೋರುತ್ತೆ ಅಂತಂದ್ರೆ ಗೋವು, ಬೇರೆ ಯಾವ ಪ್ರಾಣಿಯೂ ಅಲ್ಲ. ಈ ನಮ್ಮಲ್ಲಿ ಎಡಚರು ಅಂತ ಕೆಲವು ಬುದ್ಧಿಜೀವಿಗಳು, ಲದ್ದಿಜೀವಿಗಳು ಅಂತ ಅವ್ರನ್ನ ಕರಿಬೇಕಾದದ್ದು. ಅವರಿಗೆ ಏನೋ ಹುಲಿ ಅಂದ್ಕೊಂಡ್ರೆ ಭಾರೀ ಪ್ರೀತಿ. ಒಂದು ಟಿವಿ ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದಾರೆ, ನೋಡಿ ಹುಲಿ ಸತ್ತೋಯ್ತು ಗೋವಿನ ಕಥೆಯಲ್ಲಿ, ಹುಲಿಗೇನು ಅನ್ಯಾಯ ಆಯಿತು. ಹುಲಿ ಮಾಂಸವನ್ನು ತಂದುಕೊಡತ್ತೆ ಅಂತ ಹುಲಿ ಮರಿ ಕಾಯ್ತಾ ಇರುತ್ತೆ. ಇಲ್ಲಿ ಗೋವಿನ ಮರಿಯನ್ನ ಬಿಟ್ರಿ, ಗೋವನ್ನ ಹೀರೋ ಆಗಿ ಮಾಡಿದಿರಿ. ಹುಲಿ ಕುಟುಂಬ ನೋಡಿ ಎಂತಹ ದುರಂತ. ಅದನ್ನು ಹೇಳಲೇ ಇಲ್ಲ ಅಂತ. ವಾಸ್ತವವಾಗಿ ಅದು ಬರೋದು ಪುರಾಣದಲ್ಲಿ. ಅದರ ಹೆಸರು ನಂದ ಅಂತ, ಪುಣ್ಯಕೋಟಿ ಅಂತಲ್ಲ. ಸತ್ಯ ಹೇಳಬೇಕು ಅನ್ನೋದಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ. ಆದರೆ ಅಷ್ಟು ಮಾತ್ರ ಅಲ್ಲ ಕಥೆ, ಅದು ಇನ್ನೂ ದೊಡ್ಡದಿದೆ. ಅದೊಂದು ಸುಮಾರು ಅಧ್ಯಾಯಗಳ ತನಕ ಇದೆ. ಒಬ್ಬ ರಾಜ
ಅತ್ಯಂತ ದುಷ್ಟತನದ ಒಂದು ವರ್ತನೆಗಾಗಿ ಹುಲಿಯಾಗಿರ್ತಾನೆ. ಆದರೆ ಅವನು ಒಳ್ಳೆಯವನು. ಅವನು ಕೇಳ್ತಾನೆ, ಏನು ಮಾಡೋದು, ನನಗೆ ಶಾಪ ಬಿಡುಗಡೆ ಆಗಬೇಕು ಅಂದ್ರೆ, ನಿನಗೆ ದೇವಲೋಕದ ನಂದೆ ಬಂದು ಮಾತನಾಡಿದಾಗ ಈಗ ನಿನ್ನ ಮನಸ್ಸಿನಲ್ಲಿರುವ ಸಮಸ್ಯೆಗಳನ್ನು, ಜ್ಞಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಂಡಾಗ ನಿನಗದು ಸಿಗತ್ತೆ, ನಿನಗೆ ಒಳ್ಳೆ ಜನ್ಮ ಬರುತ್ತೆ ಅಂತ ಹೇಳಿರುತ್ತೆ. ಅದರ ಕಥೆ ಅದು. ಪ್ರಭಂಜನ ಅನ್ನುವ ರಾಜ, ಅದರ ಕಥೆ ಅದು. ಹೀಗಿರುವಾಗ ಅದು ಬಂದದ್ದು. ಅದರಿಂದ ಆ ಕಥೆಯನ್ನ ಇವ್ರಿಗೆ ಅನುಕೂಲವಾಗಿ ಮಾಡ್ಕೊಂಡಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ. ಈ ಸತ್ಯವನ್ನು ಹೇಳಲಿಕ್ಕೆ ಈ ಕಥೆಯನ್ನು ಬಳಸಬಹುದು ಅಂತ ಹೇಳಿ ಚನ್ನಪಟ್ಟಣದ ವಾಸುದೇವರಾಯರು ಮಾಡಿದ ಕಥೆ ಇದು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಅಂತ ಹೇಳಿ ಅದು ಶುರು ಮಾಡಿರುವುದು. ಅದರಿಂದ ಇವ್ರು ಕೇಳ್ತಾ ಇದ್ದಿದ್ದು ಹಾಗೆ. ಅದಕ್ಕೆ ನಾನು ಆ ಡಿಬೇಟಲ್ಲಿ ದುರ್ದೈವದಿಂದ ಕೂತಿದ್ದೆ. ಆಮೇಲೆ ಹೋಗೋದು ಬಿಟ್ಟೆ ಬಿಡಿ. ಯಾವ ಡಿಬೇಟಲ್ಲಿ ನೋಡಿದ್ರೂ ಇರ್ತಿದ್ದೆ ಅವಾಗ. ಹಣೆ ಬರಹ ಅದೊಂದು ಯೋಗ. ಅದರಲ್ಲಿ ನಾನು ಕೇಳಿದೆ, ಆಯ್ತು ನಾಳೆ ಹುಲಿ ಬಿಡೋಣ, ಆ ಹುಲಿ ಬಂದಾಗ ಅದರ ಕೆಚ್ಚಲಿಗೆ ನೀರೆರಚಿ ಹಾಲು ಕರೆದು ಕುಡೀರಿ ಆಯ್ತಾ ಅಂತ ಹೇಳಿದೆ ನಾನು. ಹಸು ಎಷ್ಟು ಸಾಧು, ಮನುಷ್ಯರಿಗೆ ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಮನುಷ್ಯರ ಥರಾನೇ ಇರುತ್ತೆ. ಆ ರೀತಿ ಹುಲಿ ಕೈನಲ್ಲಿ ಆಗತ್ತಾ? ಹುಲಿಯನ್ನು ನೋಡಿದ್ರೆ ನಿಮಗೆ ಆ ಭಾವನೆ ಬರುತ್ತಾ? ಇಷ್ಟೊಂದು ಗೋವಿನ ಬಗ್ಗೆ ದ್ವೇಷ ಕಾರ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಈಗ ಹುಲಿಯನ್ನು ಕೂಡ ಉಗುರಿಗಾಗಿ ಕೊಲ್ಲೋದು, ಚರ್ಮಕ್ಕಾಗಿ ಕೊಲ್ಲೋದು, ಅದಕ್ಕೂ ನಾವು ವಿರೋಧಿಗಳೇ. ಅನ್ಯಾಯವಾಗಿ ಯಾವುದನ್ನೂ ಕೊಲ್ಲಬಾರದು. ಆದರೆ ನಿಮ್ಮ ನಡೆ ಎಂತ ದುರಂತ, ತಪ್ಪಲ್ವ ಇದು? ಹಾಗೆ ಅದರಿಂದಾಗಿ ಗೋವುಗಳು ಎಲ್ಲಿ ಉಸಿರಾಡ್ತವೆ ಅಲ್ಲಿ ಅಷ್ಟು ಜಾಗ ಪವಿತ್ರ ಆಗ್ತವೆ. ಅಲ್ಲ, ಗೋವು ಅಂದ್ರೆ ಏನು? ನಡೆಯುತ್ತೆ ಅಂತ. ಅಯ್ಯ ರಾಮ, ಕತ್ತೆ ನಡೆಯಲ್ಲೇನು? ಎಲ್ಲವೂ ನಡೆಯೋದೆ. ಗೌಹು ಅಂತಂದ್ರೆ ಏನು? ಗಚ್ಚತಿ, ಹೋಗ್ತಾ ಇರುತ್ತೆ, ಅದಕ್ಕೆ ಗೌಹು. ಬೇರೆ ಯಾವುದಕ್ಕೋ ಯಾಕೆ ಗೌಹು ಅಂತ ಕರೆಯಲ್ಲ? ಮನುಷ್ಯರೇ ಯಾಕೆ ಗೌಹು ಅಲ್ಲ? ನಡ್ಕೊಂಡು ಹೋಗ್ತಾನೋ ಇಲ್ವೋ? ಹೌದು, ಹೋಗ್ತಾನೆ. ಆದರೆ ಯಾರು ನಡೆದ್ರೂ ಭೂಮಿ ಫಲಪ್ರದ ಆಗಲ್ಲ. ಬರಡಾಗಿರುವ ಭೂಮಿಯೂ ಕೂಡ ಫಲಪ್ರದ ಆಗತ್ತೆ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಗೋಪ್ರಚಾರಾಧ್ಯಾಯ ಅಂತ ಒಂದುಂಟು. ಗೋವುಗಳನ್ನು ಯಾವ ರೀತಿ ನಡೆಯಿಸಿದರೆ ಭೂಮಿಯಲ್ಲಿ ಆ ಗೋವು ತನ್ನ ಓಡಾಟದಿಂದಲೇನೆ ಒಳ್ಳೆಯ ಫಲವತ್ತತೆಯನ್ನು ಕೊಡುತ್ತೆ. ಮತ್ತೆ ನಿಮಗೆ ಅಲ್ಲಿ ಆ ಬಂಜರು ಭೂಮಿ ತೊಲಗಿ ಮತ್ತೆ ಅಲ್ಲಿ ಧಾನ್ಯ ಮೊದಲಾದವುಗಳು ಹುಟ್ಟಲಿಕ್ಕೆ ಕಾರಣ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಗೋವು ಅತ್ಯಂತ ಪವಿತ್ರ. ಅಷ್ಟನ್ನು ಕೇಳುವಾಗ ಆ ಬೇಡರಿಗೆ ಒಳ್ಳೆ ಬುದ್ಧಿ ಬಂತು. ಒಳ್ಳೆ ಬುದ್ಧಿ ಇತ್ತು ಅವರು ಅಂತ. ಅದಕ್ಕಾಗಿ ಅವರು ಮಹರ್ಷಿಯನ್ನ ಕುರಿತು ಬೇಡಿಕೊಂಡ್ರು. ಅದೇನು ಅಂತ ಹೇಳಿ ಮಾಡಿಬಿಡುವ, ಸ್ವಲ್ಪನೇ ಇದೆ. ನಮ್ಮ ಜೊತೆಗೆ ದರ್ಶನವನ್ನ, ನಿಮ್ಮನ್ನು ನೋಡಿ ಆಯಿತು, ನಾವು ನನ್ನ ಬಗೆಗೆ ಮಾತನಾಡಿದ್ರಿ, ನಮ್ಮ ಪುಣ್ಯ. ಸತಾಂ ಸಾಪ್ತಪದಂ ಮೈತ್ರಂ. 7 ಹೆಜ್ಜೆ ನಡೆದ್ರೆ ಗೆಳೆಯರು. 7 ಹೆಜ್ಜೆ ನಡ್ತೋದೇ ಅಲ್ವಾ? ಹೆಣ್ಣಿನ ಜೊತೆ ಅಂತ ಮಾಡಿದ್ರೆ ಹೆಣ್ಣು ಗೆಳತಿ ಆಗ್ತಾಳೆ, ಗಂಡಿನ ಜೊತೆ ಮಾಡಿದ್ರು ಗೆಳೆಯನೇ. ಅದೇನು ಮಂತ್ರ ಏನು ಬೇಕಿಲ್ಲ, 7 ಹೆಜ್ಜೆ ನಡೆದ್ರೆ ಆಯ್ತು ಗೆಳೆತನ ಅಂತ. ನಮಗೆ ಗೆಳೆಯರಾಗಿದ್ದೀರಿ, ನಮ್ಮ ಮೇಲೆ ಅನುಗ್ರಹ ಮಾಡ್ರಿ.
ನಮ್ಮ ಅನುಗ್ರಹಕ್ಕಾಗಿ ಈ ಗೋವನ್ನ ತಗೊಳ್ಳಿ ನೀವು ಅಂದ್ರು. ಆ ನಿಷಾದರು ರಾಜ ಕೊಟ್ಟ ಗೋವನ್ನ ಅವ್ರಿಗೆ ಕೊಟ್ರು. ನಮಗೆ ನರಕ ಆಗಬಾರದು ಆ ತರಹ ಮಾಡಿ ಎಂದ್ರು ಆ ಬೇಡರು. ಅದಕ್ಕೆ ಪ್ರತಿಗೃಹಾಮಿ ಓಧೇನು ಕೈವರ್ತ ಮುಕ್ತ ಕಿಲ್ಬಿತಾಹ. ಚವನರು ಹೇಳಿದ್ರು, ಆಯಿತು, ಈ ಹಸುವನ್ನು ನಾನು ತಗೊಳ್ತೇನೆ, ನೀವು ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಸ್ವರ್ಗಕ್ಕೆ ಹೋಗಿರಿ ಅಂತ ಆಶೀರ್ವಾದ ಮಾಡಿಬಿಟ್ರು. ಅಷ್ಟು ಹೊತ್ತಿಗೆ ಮೀನುಗಳಿದ್ವಲ್ಲ ಅವುಗಳು ಸತ್ತು ಹೋಗಿದ್ವು. ಯಾಕೆಂದ್ರೆ ಅನೇಕ ಮೀನುಗಳನ್ನು ತೆಗೆದಿಟ್ಕೊಂಡಿದ್ರು ಇವ್ರನ್ನ ಹಿಡಿಯೋದಕ್ಕಿಂತ ಮುಂಚೆ. ಆ ಮೀನುಗಳ ಜೊತೆಗೆ ಇವರು ಕೂಡ ಸ್ವರ್ಗಕ್ಕೆ ಹೋದ್ರಂತೆ. ಆ ಮೀನುಗಳ ಮೇಲೆ ದಯ ಬಂದಿದ್ದು ಚಮನರಿಗೆ. ಹಾಗೆ ಗೋವಿನ ಮಹತ್ವ ಹೀಗಿತ್ತು. ಇದನ್ನು ನಹುಷ ನೋಡಿದ, ಬಹಳ ಸಂತೋಷಪಟ್ಟ, ತನ್ನ ಪಟ್ಟಣಕ್ಕೆ ತೆರಳಿದ. ಇದು ಗೋವುಗಳ ಮಹಾಭಾಗ್ಯ ಅನ್ನುವಲ್ಲಿಗೆ ಈ 45ನೇ ಅಧ್ಯಾಯ ಮುಗಿದಿದೆ. ನಾಳೆ ವಿಶ್ವಾಮಿತ್ರ, ಪರಶುರಾಮ ಹಾಗೂ ವಿಶ್ವಾಮಿತ್ರರ ವಿಚಿತ್ರವಾದ ಹುಟ್ಟು. ವಿಶ್ವಾಮಿತ್ರರ ಹುಟ್ಟಿಗೆ ಯಾವುದೋ ಕಾರಣ ಇದೆ. ವಿಶ್ವಾಮಿತ್ರ ಅಲ್ಯಾಕೆ ಹುಟ್ಟಿದ್ರು ಅಂತ, ಅವರು ಮುಂದೆ ಯಾಕೆ ಅವರ ಇದು ಜಾತಿ ಬ್ರಾಹ್ಮಣ ಆಗಿ ಹೋಯಿತು, ಅವ್ರ ವರ್ಣ ಅಂತ, ಅದನ್ನು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.